ಲಿಂಗಾಯತ್ ಖಾನಾವಳಿ ಸ್ಟೈಲ್ ಶೇಂಗಾ ಚಟ್ನಿ ಪುಡಿ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಅದೇ ರುಚಿನೇ ನೀವು ಕೇಳ್ತೀರಾ. ಯಾಕೆ ಅಂದರೆ ಲಿಂಗಾಯತ್ ಖಾನಾವಳಿ ಸ್ಟೈಲಲ್ಲಿ ಈ ಶೇಂಗಾ ಚಟ್ನಿ ಪುಡಿಗೆ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ವಸ್ತುನ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿರುತ್ತೆ ಲಿಂಗಾಯತ್ ಖಾನಾವಳಿಯಲ್ಲಿ. ಹಾಗಾಗಿ ನಾನು ಕೂಡ ಇವತ್ತು ಆ ಸೀಕ್ರೆಟನ್ನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ಈ ಶೇಂಗಾ ಚಟ್ನಿ ಪುಡಿ ಅಂತೂ ನಮ್ಮ ಉತ್ತರ ಕರ್ನಾಟಕ ಸೈಡು ಊಟಕ್ಕೂ ಬೇಕು, ಹಾಗೆ ಮಾರ್ನಿಂಗ್ ನಾಷ್ಟಕ್ಕೂ ಬೇಕಾಗುತ್ತೆ. ಯಾಕಂದರೆ ಶೇಂಗಾ ಚಟ್ನಿ ಪುಡಿ ಇಲ್ಲದೆ ನಮ್ಮದು ಊಟ ಮತ್ತು ಬ್ರೇಕ್ಫಾಸ್ಟ್ ಎರಡೂ ಆಗಲ್ಲ. ಸೊ ಹಾಗಾಗಿ ಈ ಶೇಂಗಾ ಚಟ್ನಿ ಪುಡಿ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಅನ್ನದ ಜೊತೆ, ಚಪಾತಿ ಜೊತೆ, ಹಾಗೆ ಇಡ್ಲಿ ಜೊತೆನೂ ಕೂಡ ತಿನ್ಬೋದು. ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು. ಯಾವುದೇ ವೆಜಿಟೇಬಲ್ ಮಾಡದೇ ಇದ್ದಾಗ ಈ ಶೇಂಗಾ ಪುಡಿನ ಹಾಕಿ ಮಕ್ಕಳಿಗೆ ಕೊಡ್ಬೋದು ತುಪ್ಪದ ಜೊತೆ ತಿನ್ನಲಿಕ್ಕೆ. ನಾನಿವಾಗ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಶೇಂಗಾನ ತೊಗೊಂಡು ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಶೇಂಗಾನ ಯಾವಾಗಲೂ ನಾವು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಒಳ್ಳೆ ತಾಳ್ಮೆಯಿಂದ ಈ ಶೇಂಗಾನ ಹುರ್ಕೋಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಅದೇ ಆಗಿರುತ್ತೆ. ಶೇಂಗಾ ಚಟ್ನಿ ಪುಡಿ ತುಂಬ ದಿನ ಬರಬೇಕು ಮತ್ತು ಗರಿಯಾಗಿ ಬರಬೇಕು ಅಂದರೆ ಇದನ್ನು ನಾವು ಮೀಡಿಯಮಲ್ಲಿ ಇಟ್ಟು ಶೇಂಗಾನ ಹುರ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮೀಡಿಯಮಲ್ಲಿಟ್ಟು ನಾನಿವಾಗ ಹೀಗೆ ಕೈ ಬಿಡದೇನೆ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಹಾಗಾಗಿ ನೀವು ಕೂಡ ಹಾಗೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇವಾಗ ಅಂಗಡಿಗಳಲ್ಲಿ ಶೇಂಗಾ ಚೆನ್ನಾಗಿ ಬರ್ತಾನೇ ಇಲ್ಲ. ಯಾಕೆ ಅಂದರೆ ತುಂಬಾ ಹಸಿದು ಬರ್ತಾಯಿದೆ. ಸೊ ಹಾಗಾಗಿ ಒಂದು ಸಲ ಚೆನ್ನಾಗಿರ್ತಕ್ಕಂಥ ಶೇಂಗಾನ ತೊಗೊಳ್ಳಿ, ನೋಡಿಬಿಟ್ಟು ಅದನ್ನು ಮನೆಗೆ ತಂದು ಕ್ಲೀನ್ ಮಾಡಿ ಆಮೇಲೆ ನೀವು ಈ ರೀತಿ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡ ನಂತರ ಇವಾಗ ನೋಡಿ ನಾನು ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಹುರ್ಕೊಂಡ ಮೇಲೆ ಸ್ವಲ್ಪ ಸೊಪ್ಪೆನ ಲೈಟಾಗಿ ತಗೊಳ್ಳಿಲ್ಲ ಅಂದ್ರೂ ಓಕೆ, ಅದಕ್ಕೇನೂ ಆಗಲ್ಲ. ಸೊ ಹಾಗಾಗಿ ನಾನಿವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ಮತ್ತೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಶೇಂಗಾ ಚಟ್ನಿ ಪುಡಿ ತುಂಬಾ ಕಲರ್ ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಒಗ್ಗರಣೆ ಕೊಟ್ಟವ್ರ ಥರನೂ ಇರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇವಾಗ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಜೀರಿಗೆನ ಹಾಕೊಂಡಿದ್ದೀನಿ. ಅದು ಜೀರಿಗೆ ಹಾಕೋದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ. ಸೊ ಹಾಗಾಗಿ ಅದು ಬರ್ತಾಯಿಲ್ಲ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಇವಾಗ ನೋಡಿ ಅದೇ ಕಡಾಯಲ್ಲಿ ಹುರ್ಕೊಂಡ ಮೇಲೆ ಸ್ವಲ್ಪ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡ್ತಕ್ಕಂಥ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಆಮೇಲೆ ಖಾರ ಕೂಡ ಹಾಕ್ಕೋಬೋದು. ಈ ರೀತಿ ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ನಮ್ಮ ಶೇಂಗಾ ಚಟ್ನಿ ಪುಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಪುಡಿ ತಿನ್ನೋದ್ರಿಂದ ಪ್ರೋಟೀನ್ ಕೂಡ ಆ್ಯಡ್ ಆಗುತ್ತೆ, ನಮ್ಮ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಅದೇ ಕಡಾಯಿಗೆ ಮತ್ತೆ ನಾನು ಶೇಂಗಾನ ಸಿಪ್ಪೆ ತೆಗ್ತಕ್ಕಂಥ ಶೇಂಗಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಜಸ್ಟ್ ಎಲ್ಲನೂ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಖಾರ, ಎಣ್ಣೆ ಮತ್ತು ಬೆಳ್ಳುಳ್ಳಿ. ಇವಾಗ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಾಗ ನಾವು ಅದನ್ನು ತರಿತರಿಯಾಗಿ ಬರಬೇಕು ಅಂದರೆ ನಾವು ಡೈರೆಕ್ಷನ್ ರೂಪಲ್ಲಿ ಮಿಕ್ಸಿನ ಆಡಿಸ್ಕೋಬೇಕು. ಹಾಗಾಗಿ ತುಂಬಾ ಚೆನ್ನಾಗಿ ಈ ಮಿಕ್ಸ್ ಹಾಕೋದ್ರಿಂದ ಚೆನ್ನಾಗಿ ನಮ್ಮದು ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡಿ ನಾನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಶೇಂಗಾ ಚಟ್ನಿ ಪುಡಿ ಇಲ್ಲದೇ ಯಾವುದೇ ಒಂದು ಫಂಕ್ಷನ್ನಲ್ಲಿ ಕೂಡ ಈ ಶೇಂಗಾ ಚಟ್ನಿ ಪುಡಿ ಇದ್ದೇ ಇರುತ್ತೆ. ಅದರಲ್ಲೂ ಕುಬ್ಸ ಅಂದರೆ ಶ್ರೀಮಂತ ಕಾರ್ಯಕ್ರಮ ಅಂತಾರಲ್ವ, ಅದರಲ್ಲಂತೂ ಇದು ಇದ್ದೇ ಇರುತ್ತೆ. ಹಾಗೆ ಮದುವೆ ಕೂಡಲೂ ಇರುತ್ತೆ. ತವ್ರ ಮನೆಗೆ ಹೆಣ್ಮಕ್ಳು ಹೋದರೆ ಈ ಶೇಂಗಾ ಚಟ್ನಿ ಪುಡಿನ ಒಂದು ಡಬ್ಬಿ ಎಲ್ಲ ತಂದುಬಿಡ್ತಾರೆ ತಮ್ಮ ಗಂಡನ ಮನೆಗೆ. ಸೊ ಹಾಗಾಗಿ ಈ ಶೇಂಗಾ ಚಟ್ನಿ ಪುಡಿ ಅಂತೂ ಮಿಸ್ ಮಾಡಲ್ಲ. ಎಲ್ಲರೂ ಕೂಡ ನಾನು ಬರ್ತಾಯಿದ್ದೀನಿ ಶೇಂಗಾ ಚಟ್ನಿ ಜಾಸ್ತಿ ಮಾಡಿಬಿಡು ಅಂತ ಅವ್ರ ಅಮ್ಮರಿಗೆ ಅಂದರೆ ತವ್ರ ಮನೆಗೆ ಹೇಳಿಬಿಡ್ತಾರೆ. ಹಾಗಾಗಿ ಈ ಶೇಂಗಾ ಚಟ್ನಿ ಪುಡಿ ಅಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಸೈಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಮತ್ತೆ ನಾನು
ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಮಿಕ್ಸಿ ಮಾಡಬೇಕಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ನಾವು ಅಪ್ಪರ್ ಡೈರೆಕ್ಷನ್ ರೂಪಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮದು ಚಟ್ನಿ ಪುಡಿ ತುಂಬಾ ಗರಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಗ್ರ್ಯಾಂಡ್ ಆಗಿದೆ ಅಂತ. ಹಾಗಾಗಿ ಇದನ್ನು ನಾವು ಸ್ಟೋರ್ ಮಾಡಿ ಒಂದು 6 ಮಂತ್ವರೆಗೂ ಇಡ್ಬೋದು, ಏನೂ ಆಗಲ್ಲ ಇದಕ್ಕೆ. ಸೊ ಹಾಗಾಗಿ ಅನ್ನದ ಜೊತೆ ತುಪ್ಪದ ಜೊತೆ ಅನ್ನ ಮತ್ತು ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಜೊತೆಗೆ ಮನಸ್ಸು ಕೂಡ ತುಂಬುತ್ತೆ. ನೋಡಿ ಈ ಚಟ್ನಿ ಪುಡಿ ಅಂತೂ ಸೂಪರಾಗಿ ಇರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಮತ್ತು ನೀವು ಯಾವ ರೀತಿ ಈ ಶೇಂಗಾ ಚಟ್ನಿ ಪುಡಿನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇನ್ನೊಂದು ಸಾರಿ ಅದೇ ಕಡಾಯಿಗೆ ಹಾಕ್ಕೊಂಡು ಚಮಚದ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅಂದರೆ ಎಲ್ಲ ಖಾರ ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಆಗಲಿ ಅಂತ ಚಮಚದ ಸಹಾಯದಿಂದ ಮತ್ತೆ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಕಲರು ಮತ್ತು ಅಂದರೆ ಗರಿಯಾಗಿ ಅಂತಾರಲ್ಲ ಆ ರೀತಿ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಇದನ್ನು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸ್ಟೋರ್ ಮಾಡಿರ್ತಕ್ಕಂಥ ಡಬ್ಬಿ ನಾವು ತುಂಬಾ ದಿನದವರೆಗೂ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿ ಫ್ರೆಂಡ್ಸ್. ಚಟ್ನಿ ಪುಡಿ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ತಾಳ್ಮೆ ಇರಬೇಕು. ಹಾಗೆ ತಾಳ್ಮೆ ಜೊತೆಗೆ ನಮ್ಮ ಶೇಂಗಾ ಪುಡಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ರೆ ಟೇಸ್ಟಿ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿ ಹೆಲ್ದಿಯಾಗಿರ್ತಕ್ಕಂಥ ಈ ಶೇಂಗಾ ಚಟ್ನಿ ಪುಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬೇರೆ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಆಲ್. ಸಿಗ್ತೀನಿ ಮತ್ತೆ ಒಂದು ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಆಲ್.